ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರ ಮನದಲ್ಲಿ ಮತ್ತು ಮುಖದಲ್ಲಿ ಆ ಆನಂದದ ಮಹದಾನಂದದ ಆ ಒಂದು ದೃಶ್ಯಗಳನ್ನು ಕಾಣುವಂತಹ ಕಾಲಘಟ್ಟಕ್ಕೆ ಸಾಕ್ಷಿಯಾಗಲಿದೆ ಶಬರಿಮಲೆ. ಶಬರಿಮಲೆ ಎಂದಾಕ್ಷಣ ಎಲ್ಲಿಲ್ಲದ ಆನಂದ ಆ ಸ್ವಾಮಿ ಅಯ್ಯಪ್ಪನ ಭಕ್ತರಲ್ಲಿ. ಅದರಲ್ಲೂ ವಿಶೇಷವಾಗಿ ಸರಿಸುಮಾರು 3 ತಿಂಗಳ ಕಾಲ ಆ ಭಗವಂತನ ಸನ್ನಿಧಾನದಲ್ಲಿ ಎತ್ತ ನೋಡಿದರು ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಇರುಮುಡಿ ಪ್ರಿಯನೇ ಶರಣಮಯ್ಯಪ್ಪ, ನೈಅಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಸತ್ಯಮಾನ ಪೊನ್ನು 18 ಪಡಿಗಳೇ ಶರಣಮಯ್ಯಪ್ಪ ಎಂಬ ಶರಣಘೋಷದ ಉದ್ಘೋಷದ ನಡುವೆ ಕಪ್ಪು ವಸ್ತ್ರಧಾರಿಗಳು, ನೀಲಿ ವಸ್ತ್ರಧಾರಿಗಳು, ತಲೆಯ ಮೇಲೆ ಇರುಮುಡಿ. ಈ ದೃಶ್ಯಗಳನ್ನು ನೋಡಲು ಈ 2 ಕಣ್ಣು ಸಾಲದು. ಅಂತಹ ಕಾಲಘಟ್ಟವೇ ಮಂಡಲ ಕಾಲ, ಮಕರ ಕಾಲ ಮತ್ತು ಆ ಶಬರಿಗಿರಿಯ ಯಾತ್ರೆಯ ಕಾಲ. ಈ ಯಾತ್ರಾ ಕಾಲದಲ್ಲಿ ಸ್ವಾಮಿಗಳು ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎಂಬ ಒಂದು ವಿಶೇಷವಾದ ಕೆಲವೊಂದು ವಿವರಗಳನ್ನು ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ. ತಪ್ಪಿದ್ದಲ್ಲಿ ತಿದ್ದಿ ತೀಡಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಶಬರಿಮಲೆ ವ್ರತಾಚರಣೆಯನ್ನು ಪ್ರಾರಂಭಿಸುವ ಮೊದಲು 48 ದಿನಗಳ ಕಾಲ ವ್ರತವನ್ನು ಮಾಡಿಯೇ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತೇನೆ ಎಂಬ ಒಂದು ಸಂಕಲ್ಪವನ್ನು ತಮ್ಮ ಮನದಲ್ಲಿ ದೃಢವಾಗಿಟ್ಟುಕೊಂಡು ವ್ರತಾಚರಣೆಯನ್ನು ಪ್ರಾರಂಭ ಮಾಡಬೇಕು. ಇದು ಮಾಡಬೇಕಾದ್ದು. ಮಾಡಬಾರದ್ದು 1 ದಿನ, 3 ದಿನ, 5 ದಿನ, 7 ದಿನ, 9 ದಿನ, 21 ದಿನ, 40 ದಿನ. ಇದನ್ನು ಖಂಡಿತವಾಗಿ ವ್ರತಾಚರಣೆಯನ್ನು ಮಾಡಬಾರದು. 41ಕ್ಕಿಂತ ಹೆಚ್ಚಿನ ದಿನಗಳು ಅಂದರೆ 48 ದಿನಗಳ ಕಾಲ ಆ ಮಂಡಲ ಕಾಲ ವ್ರತವನ್ನು ಕಡ್ಡಾಯವಾಗಿ ಮಾಡಬೇಕು. ಕಡ್ಡಾಯವಾಗಿ ವ್ರತವನ್ನು ಮಾಡಿದ್ದಾಯಿತು. ಇರುಮುಡಿಯನ್ನು ತುಂಬುವಾಗ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು. ಕಡ್ಡಾಯವಾಗಿ ಇರುಮುಡಿಯನ್ನು ತುಂಬುವಾಗ ಒಂದಿಷ್ಟು ಪ್ಲಾಸ್ಟಿಕ್ಕನ್ನು ಕಡ್ಡಾಯವಾಗಿ ಬಳಸಲೇಬಾರದು ಸ್ವಾಮಿ. ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಮಾತ್ರವಲ್ಲ, ಪ್ಲಾಸ್ಟಿಕ್ ಮುಕ್ತ ವಿಶ್ವವನ್ನು ನಾವು ಸೃಷ್ಟಿ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ನಮ್ಮ ಒಳಿತಿಗಾಗಿ. ವನ್ಯ ಮೃಗಗಳ ಆ ಒಡನಾಟದಲ್ಲಿರುವಂತಹ ಕಾಡಿನ ಆ ಒಂದು ನಮ್ಮ ಸ್ವಾಮಿ ಅಯ್ಯಪ್ಪನನ್ನ ಸನ್ನಿಧಾನದಲ್ಲಿ ನಾವು ನಮಗರಿವಿದ್ದು ಮಾಡುತ್ತಿರುವಂತಹ ಮಹಾ ತಪ್ಪು ಇರುಮುಡಿಯಲ್ಲಿ ಕೊಂಡೊಯ್ತಿರುವಂತಹ ಪ್ಲಾಸ್ಟಿಕ್. ಅದಕ್ಕಾಗಿ ಪ್ಲಾಸ್ಟಿಕ್ ಮುಕ್ತ ಇರುಮುಡಿಯನ್ನು ತೆಗೆದುಕೊಂಡು ಹೋಗಿ, ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಹೋಗಬೇಡಿ. ಇದು ಮಾಡಬಾರದ 2ನೇ ದೊಡ್ಡ ವಿಚಾರ. ಪ್ಲಾಸ್ಟಿಕ್ಕನ್ನು ಇರುಮುಡಿಯಲ್ಲಿ ಕೊಂಡಬೇಡಿ. ಮತ್ತು ಇರುಮುಡಿಯಲ್ಲಿ ಈಗಾಗಲೇ ತಂತ್ರಿಗಳ ಸಂದೇಶದ ಒಂದು ಅನುಸಾರವಾಗಿ ಈ ಒಂದು ಏನು ಪನ್ನೀರಿದೆ, ಜೇನುತುಪ್ಪ ಇದೆ, ಅಥವಾ ಆ ಪ್ಲಾಸ್ಟಿಕ್ಕಲ್ಲಿ ತಾವು ಏನೇನು ಬಳಸ್ತಾ ಇರ್ತೀರ ಅದನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಡಿ. ಅದು ಆ ಒಂದು ತೆಗೆದುಕೊಂಡು ಹೋದಾಗ ಏನು ಮಾಡಬೇಕು ಅನ್ನೋದನ್ನು ಮೊದಲು ಅರ್ಥೈಸಿಕೊಳ್ಳಿ ಅನ್ನೋದು 2ನೇ ವಿಚಾರ. ಮತ್ತು ಕಡ್ಡಾಯವಾಗಿ ಆ ಅವಲುಪುರಿ ಮತ್ತು ಅಕ್ಕಿ ಮತ್ತು ಏನು ಆ ಎಲ್ಲ ಪೂಜನೀಯ ವಸ್ತುಗಳನ್ನು ತೆಗೆದುಕೊಂಡಿರ್ತೀರ ಅದನ್ನು ಎಲ್ಲೆಂದರಲ್ಲಿ ಚೆಲ್ಲಬೇಡಿ. ಅದನ್ನು ಎಲ್ಲಿ ಆ ಒಂದು ಬಳಸಬೇಕೋ ಅಲ್ಲಿಗೆ ಅದನ್ನು ತಲುಪಿಸುವಂತಹ ಕಾರ್ಯವನ್ನು ಮಾಡಿ. ಕಡ್ಡಾಯವಾಗಿ ಮಾಡಬೇಕಾದ ಮತ್ತೊಂದು ಕಾರ್ಯ, ಶಬರಿಮಲೆಯ ವ್ರತಾಚರಣೆಯಲ್ಲಿರುವಂತಹ ತುಪ್ಪ ತುಂಬಿದ ತೆಂಗಿನಕಾಯಿ, ಒಂದೇ ಒಂದು ಮುದ್ದಿನ ತೆಂಗಿನಕಾಯಿಯನ್ನು ಶಬರಿಮಲೆ ಯಾತ್ರಿಕರು ತಮ್ಮ ಇರುಮುಡಿಯಲ್ಲಿ ಕೊಂಡೊಯ್ಯಬೇಕು. 1ಕ್ಕಿಂತ ಹೆಚ್ಚಿನ ಮುದ್ರೆ ತೆಂಗಿನಕಾಯಿಗಳನ್ನು ಏಕೆ ಕೊಂಡೊಯ್ಯಬಾರದು ಎಂಬ ಪ್ರಶ್ನೆ ತಮ್ಮ ಮನದಲ್ಲಿ ಮೂಡಬಹುದು. ಆ ಇರುಮುಡಿಯಲ್ಲಿರುವಂತಹ ತುಪ್ಪ ತುಂಬಿದ ತೆಂಗಿನಕಾಯಿ ನಿಮ್ಮ ದೇಹ ಮತ್ತು ಆತ್ಮದ ಸಂಕೇತವಾಗಿದ್ದು, ನಿಮ್ಮ ದೇಹ ಮತ್ತು ನಿಮ್ಮ ಆತ್ಮವನ್ನು ಮಾತ್ರ ನೀವು ಕೊಂಡೊಯ್ಯಲಿಕ್ಕೆ ಸಾಧ್ಯ. ಬೇರೆಯವರ ದೇಹವನ್ನು, ಆತ್ಮವನ್ನು ತಾವು ಕೊಂಡೊಯ್ಯಲಿಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆಯನ್ನು ತಮ್ಮ ಮನದಲ್ಲೇ ತಾವು ಕೇಳಿಕೊಳ್ಳಿ. ಏನಪ್ಪ, ನಮ್ಮ ಸಂಬಂಧಿಕರು ಎಲ್ಲ ಅರಕೆ ಕಟ್ಕೊಂಡಿದ್ದಾರೆ, ತುಪ್ಪ ತುಂಬಿದ ತೆಂಗಿನಕಾಯಿಗಳನ್ನು ಕಳಿಸ್ಬೇಕು ಅಂತ. ಆ ಭಗವಂತನಿಗೆ ನೀವು ತುಪ್ಪ ತುಂಬಿದ ತೆಂಗಿನಕಾಯಿಗಳನ್ನು ಕಳಿಸಲಿಕ್ಕೆ ನಾವ್ಯಾರು ಸ್ವಾಮಿ? ಎಲ್ಲವನ್ನು ಕೊಟ್ಟಿರೋದು ಆ ಭಗವಂತನಿಗೆ ಕೊಟ್ಟಿದ್ದನ್ನು ನಾವು ಕೊಡಲಿಕ್ಕೆ ಏನು? ನಾವು ನಿಸ್ವಾರ್ಥವಾದ ಭಕ್ತಿಯಿಂದ, ಮುಕ್ತ ಮನಸ್ಸಿನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಆ ಭಗವಂತ ಸಂತುಷ್ಟನಾಗ್ತಾನೆ, ನಿಮ್ಮ ಅಭಿಷ್ಟಗಳನ್ನೆಲ್ಲ ಈಡೇರಿಸ್ತಾನೆ. ಅದಕ್ಕಾಗಿ ಒಂದೇ ಒಂದು ಮುದ್ದಿನ ತೆಂಗಿನಕಾಯಿಗಳನ್ನು
ತೆಗೆದುಕೊಂಡು ಹೋಗಿ. ಮತ್ತು ಯಾತ್ರಾ ತಂಡದಲ್ಲಿ ಮಾಡಬಾರದ ಮತ್ತೊಂದು ದೊಡ್ಡ ತಪ್ಪು ಕಾಡು ಹರಟೆಗಳನ್ನು ಹೊಡೆಯಬಾರದು. ಯಾತ್ರೆಯ ಸಮಯದಲ್ಲಿ ಅನವಶ್ಯಕವಾದ ವಿಷಯಗಳ ಚರ್ಚೆಯನ್ನು ಮಾಡೋದು ಅಥವಾ ಅನವಶ್ಯಕವಾದ ವಸ್ತುಗಳ ಬಗ್ಗೆ ಗಮನ ಹರಿಸೋದು ಅದನ್ನೆಲ್ಲ ಖಂಡಿತವಾಗಿ ಮಾಡಬೇಡಿ. ಮತ್ತು ಯಾತ್ರಾ ಸಂದರ್ಭದಲ್ಲಿ ಭಜನೆ ಮತ್ತು ಸಂಕೀರ್ತನೆ ಆ ಅಯ್ಯಪ್ಪನ ನಾಮ ಜಪಕ್ಕೆ ಹೆಚ್ಚಿನ ಆದ್ಯತೆಯನ್ನಿಟ್ಟು ಆ ಒಂದು ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಆ ಭಗವಂತನಿಗೆ ಸಮರ್ಪಿಸಿ. ಮತ್ತು ಸಾಧ್ಯವಾದಷ್ಟು ಭಕ್ತರು ಆ ಒಂದು ಗುಂಪಾಗಿ ತೆರಳುವಂತಹ ಭಕ್ತಾದಿಗಳು ಯಾವುದೇ ಒಂದು ವೈಮನಸ್ಯಗಳಿಗೆ ತಮ್ಮನ್ನು ತಾವು ಈಡು ಮಾಡಿಕೊಳ್ಳಬೇಡಿ. ಒಂದೇ ಮನಸ್ಸಿನಿಂದ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು, ನಮ್ಮ ಜೊತೆಗೆ ಬಂದಿರುವ ಚಾಲಕರು ಕೂಡ ನಮ್ಮ ಮನೆಯ ಸದಸ್ಯರೆಂದು ಭಾವಿಸಿ ಯಾತ್ರೆಯ ಕಾಲದಲ್ಲಿ ಮತ್ತು ಯಾತ್ರಾನಂತರವೂ ಕೂಡ ಸಾಮರಸ್ಯದಿಂದ ಬಾಳುವಂತಹ ಒಂದು ವ್ಯವಧಾನವನ್ನು ಆ ವ್ರತಾಚರಣೆಯ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಿ. ಮತ್ತು ವಿನಾಕಾರಣ ಅನ್ನವನ್ನು ವ್ಯರ್ಥ ಮಾಡಬೇಡಿ. ಅನ್ನದ ಅಗಳಿನ ಮೇಲೆ ಪ್ರತಿಯೊಂದು ತಿನ್ನುವ ಆ ಅಗಳಿನ ಮೇಲೆ ಒಬ್ಬೊಬ್ಬರ ಹೆಸರನ್ನು ಬರೆದಿರ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅನ್ನದಾನವನ್ನು ಮಾಡುವಂತಹ ಭಕ್ತಾದಿಗಳಿರಬಹುದು, ಅನ್ನದಾನವನ್ನು ಸ್ವೀಕರಿಸುವಂತಹ ಭಕ್ತಾದಿಗಳಿರಬಹುದು, ಅನ್ನವನ್ನು ವ್ಯರ್ಥ ಮಾಡಬೇಡಿ. ಮತ್ತು ಯಾತ್ರಾ ಕಾಲದಲ್ಲಿ ನೀರನ್ನು ಕೂಡ ಅನವಶ್ಯಕವಾಗಿ ಉಪಯೋಗಿಸಿ ಅಥವಾ ವ್ಯರ್ಥ ಮಾಡಬೇಡಿ. ನೀರಿನ ಆ ಒಂದು ಮೌಲ್ಯ ನಮಗೆ ಈಗ ಅರ್ಥ ಆಗಲ್ಲ, ನೀರಿಲ್ಲ ಅಂತ ಗೊತ್ತಾದಾಗ ಅದು ನೀರಿನ ಮೌಲ್ಯ ಅರ್ಥ ಆಗುತ್ತೆ. ಅನ್ನದಾನವನ್ನು ಕೂಡ ನೀರನ್ನು ಕೂಡ ಹಿತಮಿತವಾಗಿ ಬಳಸಿ, ಭಾಷೆ ಇತಿಮಿತೆಯಾಗಿರಲಿ. ಮತ್ತು ಭಜನೆ ಕಾಲದಲ್ಲಿ ಮತ್ತು ಭಕ್ತಾದಿಗಳು ಪೂಜೆಯನ್ನು ಮಾಡುವಂತಹ ಕಾಲದಲ್ಲಿ ಕೂಡ ಆ ಭಕ್ತಾದಿಗಳು ಏನಪ್ಪ ಮಾಡ್ತಾರೆ ಅಂದರೆ, ಸ್ವಾಮಿ ನಮ್ಮ ಮನೆಯಲ್ಲಿ ಬಗೆಯ ಖಾದ್ಯಗಳನ್ನು ಮಾಡಿದ್ದೀವಿ, ನಮ್ಮ ಅಯ್ಯಪ್ಪ ಸ್ವಾಮಿಗೆ ಬಡಿಸ್ತೀವಿ ಅಂತ ಬಂದು ಭಾವನೆಯನ್ನು ತಾವು ಇಟ್ಕೊಂಡಿರ್ತೀರ. ಅದು ನಿಮಗೆ ಒಳ್ಳೆಯದನ್ನಿಸುತ್ತೆ. ಆದರೆ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳಿಗೆ ಅಲ್ಪವಾಗಿ ಮಿತ ಭೋಜನವನ್ನು ನೀಡಿ ನಿಮ್ಮ ಸಂತೃಪ್ತಿಯನ್ನು ಕಂಡುಕೊಂಡು ಆ ವ್ರತಾಚರಣೆಯ ನಿಯಮಗಳನ್ನು ಅವರು ಸರಿಯಾಗಿ ಪಾಲಿಸಲಿಕ್ಕೆ ತಮ್ಮ ಸಹಕಾರ ಅತ್ಯಗತ್ಯ. ಸ್ವಾಮಿ ಶರಣಂ. ಮತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ವ್ರತಾಚರಣೆಯನ್ನು ಮಾಡ್ತಾ ಇರೋದು ನೀವೊಬ್ಬರೇ ಆದರೂ ಕೂಡ ನಿಮ್ಮ ಕುಟುಂಬಸ್ಥರೂ ಕೂಡ ಆ ಒಂದು ವ್ರತಾಚರಣೆಯ ನಿಯಮವನ್ನು ಆಚರಿಸ್ತಾ ಇರ್ತಾರೆ. ಮಾಲಾಧಾರಣೆಯನ್ನು ಮಾಡಿರೋರು ನೀವೊಬ್ಬರೇ, ಆದರೆ ವ್ರತಾಚರಣೆಯಲ್ಲಿ ನಿಮ್ಮ ಕುಟುಂಬಸ್ಥರೆಲ್ಲರೂ ಇರ್ತಾರೆ ಅನ್ನೋದನ್ನು ದಯವಿಟ್ಟು ಮರೆಯಬೇಡಿ. ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಆ ಭಗವಂತನ ಪ್ರಾರ್ಥಿಸಿ, ಪೂಜಿಸಿ, ಪ್ರೀತಿಸಿ ಮತ್ತು ಎಲ್ಲರನ್ನ ಸಂವಿನಯದಿಂದ ಮಾತನಾಡುವುದಕ್ಕೆ ಮನಮಾಡಿ. ಇದುವೇ ಆ ಶಬರಿಮಲೆಯ ವ್ರತಾಚರಣೆಯ ನಿಯಮ. ಮತ್ತು ಶಬರಿಮಲೆಯ ವ್ರತಾಚರಣೆಯ ಕಾಲಘಟ್ಟದಲ್ಲಿ ಇರುಮುಡಿಯನ್ನು ಕಟ್ಟಿಕೊಂಡು ಹೋದ ನಂತರ ಆ ಮೊದಲಿಗೆ ನಿಮ್ಮ ಗುರಿ ಶಬರಿಗಿರಿಯತ್ತ ಮೊದಲಿಗೆ ಯಾತ್ರೆಯನ್ನು ಪ್ರಾರಂಭ ಮಾಡಿ, ಆನಂತರ ನಿಮ್ಮ ತೀರ್ಥಕ್ಷೇತ್ರಗಳ ಯಾತ್ರೆಗಳಿಗೆ ತಾವು ತೆರಳಿ. ಅದನ್ನು ಹೊರತುಪಡಿಸಿ ಇರುಮುಡಿಯನ್ನು ಕಟ್ಟಿಕೊಂಡು ನಾನು 4 ದಿವಸ ಬೇರೆ ಬೇರೆ ದೇವಾಲಯಗಳಿಗೆ ತೆರಳಿ ಆನಂತರ ಶಬರಿಮಲೆಗೆ ತೆರಳುತ್ತೀನಿ ಅನ್ನೋ ಒಂದು ಭಾವನೆಯನ್ನು ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ನೀವು ಇರುಮುಡಿಯನ್ನು ಕಟ್ಟಿದ ತಕ್ಷಣ ಅಲ್ಲಿ ಭಗವಂತ ನಿಮ್ಮ ಆ ಒಂದು ಆಗಮನಕ್ಕಾಗಿ ಕಾಯ್ತಾ ಇರ್ತಾನೆ. ಆ ಭಗವಂತನನ್ನು ಕಾಯಿಸೋದು ತರವಲ್ಲ ಅನ್ನೋದು ಎಲ್ಲರ ಮಾತು, ಗುರು ಹಿರಿಯರ ಮಾತು. ಅದನ್ನು ಸ್ವೀಕರಿಸಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಬರಿಗಿರಿಗೆ ಮೊದಲು, ಆ ನಂತರ ಇರುಮುಡಿಯನ್ನು ಅರ್ಪಿಸಿದ ನಂತರ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ತೆರಳಿ. ಅದರ ಹೊರತಾಗಿ ಯಾವುದೇ ಬೀಚ್ ಅಥವಾ ಇನ್ನಿತರ ಪ್ರವಾಸಿ ತಾಣಗಳಿಗೆ ತೆರಳುವಂತಹ ಕಾಲಘಟ್ಟ ಇದಲ್ಲ. ಮನರಂಜನೆ ಬೇಕಾದಾಗ ನಿಮಗೆ ಬೇರೆ ಕಾಲಘಟ್ಟಗಳಿದೆ, ಆ ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಇರುಮುಡಿಯನ್ನು ಕಟ್ಟಿಕೊಂಡ ನಂತರ ಶಬರಿಗಿರಿಗೆ ಮೊದಲ ಯಾತ್ರೆ, ಆ ನಂತರ ಬರುವ ದಾರಿಯಲ್ಲಿ ದೇವಾಲಯಗಳನ್ನು ಕಂಡು ಶಬರಿಮಲೆಯಿಂದ ಮನೆಗೆ ತೆರಳುವಂತಹ ಕಾಲಘಟ್ಟಗಳನ್ನು ಇಟ್ಕೊಳ್ಳಿ. ಸ್ವಾಮಿ ಶರಣಂ. ಮತ್ತು ಕಾಡಿನಲ್ಲಿ ದೊಡ್ಡ ಪಾದದ ಹಾದಿಯಲ್ಲಿ ತೆರಳುವಂತಹ ಭಕ್ತಾದಿಗಳು ಅಲ್ಲಿ ನಿಯಮಿತವಾದ ಸೂಚನೆಗಳನ್ನು ಅವರು ನೀಡಿರ್ತಾರೆ. ಯಾವ ಚೆಕ್ ಪೋಸ್ಟ್ಗಳನ್ನು ಯಾವ ಸಂದರ್ಭದಲ್ಲಿ ದಾಟಬೇಕು ಅಂತ ಸೂಚನೆಯನ್ನು ನೀಡಿರ್ತಾರೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ದಾಟಿ. ಮತ್ತು ಪ್ಲಾಸ್ಟಿಕ್ಗಳನ್ನು ದಯವಿಟ್ಟು ದೊಡ್ಡ ಪಾದದ ಹಾದಿಯಲ್ಲಿ ಮತ್ತೆ ಕೊಂಡೊಯ್ಯಬೇಡಿ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ದಯವಿಟ್ಟು ಕೊಂಡೊಯ್ಯಬೇಡಿ. ಅಲ್ಲಿರುವಂಥದ್ದು ವನ್ಯಮೃಗಗಳ ತಾಣ. ಅದು ವನ್ಯಮೃಗಗಳ ತಾಣವನ್ನು ನಿಮಗಾಗಿ ಕೆಲ ಸಮಯ ಅವರು ಬಿಟ್ಟುಕೊಟ್ಟಿರ್ತಾರೆ. ಆ ಬಿಟ್ಟುಕೊಟ್ಟ ಕಾಲಕ್ಕೆ ಆ ವನ್ಯಮೃಗಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಆ ಕಾಡಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಅಯ್ಯಪ್ಪನ ನಾಮಸ್ಮರಣೆಯನ್ನು ಮಾಡುತ್ತಾ ಗುಂಪಾಗಿ ಆ ಭಜನೆಯನ್ನು ಮಾಡುತ್ತಾ ಆ ಭಗವಂತನ ಆ ಒಂದು ಪುಣ್ಯದ ಹಾದಿಯಲ್ಲಿ ಸಂಚರಿಸಿ. ಅದರ ಹೊರತಾಗಿ ನಾನು ಅಲ್ಲಿ ಕೂತ್ಕೊಂಡು ಟೆಂಟ್ ಹಾಕ್ತೀನಿ ಸ್ವಾಮಿ, ನಾನು ಆ ಮರದ ಮೇಲೆ ಹತ್ತು ಕೂತ್ಕೊಳ್ತೀನಿ ಸ್ವಾಮಿ, ನನಗೆ ಅಲ್ಲಿ ಬೇರೆ ಏನೋ ಅಲ್ಲಿ ಒಂದು ಕಾಡು ದಾರಿಯಲ್ಲಿ ಮಧ್ಯ ದಾರಿ ಅಡ್ಡ ದಾರಿ ಕಾಣಿಸ್ತಾ ಇದೆ ಸ್ವಾಮಿ, ಅಲ್ಲಿ ಹೋಗಿ ನೋಡ್ತೀನಿ ಅನ್ನೋ ಒಂದು ದಯವಿಟ್ಟು ತಪ್ಪಿಗೆ ಹೋಗಬೇಡಿ. ಅದರಿಂದ ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಯಾವ ಒಂದು ಅರಣ್ಯ ಇಲಾಖೆಯವರು ಮಾರ್ಗವನ್ನು ಸೂಚಿಸ್ತಾರೆ ಆ ಮಾರ್ಗದಲ್ಲಿಯೇ ನಡೆಯಿರಿ. ನಾನು ಶಾರ್ಟ್ ಕಟ್ ಗೊತ್ತು ಸ್ವಾಮಿ, ನಾನು ಹಂಗೆ ಹೋಗ್ಬಿಡ್ತೀನಿ ಸ್ವಾಮಿ ಅಂತ ದಯವಿಟ್ಟು ಅಡ್ಡದಾರಿಯನ್ನು ಹಿಡಿದು ನಿಮ್ಮ ಜೀವಕ್ಕೆ
ಕುತ್ತನ್ನು ತಂದುಕೊಳ್ಬೇಡಿ. ಅದು ಆ ಭಗವಂತನ ಯಾತ್ರೆಗೆ ಸೂಕ್ತವಲ್ಲದ ನಿರ್ಧಾರ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಮತ್ತು ಪಂಪಾ ನದಿಯಲ್ಲಿ ಕೂಡ ಬಟ್ಟೆಗಳನ್ನು ಬಿಡುವುದು ನಮಗೆ ಪುಣ್ಯದ ಕೆಲಸ ಅಂತ ಯಾವ ಸ್ವಾಮಿ ಹೇಳಿದ್ರೋ ಗೊತ್ತಿಲ್ಲ. ಆದರೆ ಆ ಸ್ವಾಮಿಗಳಿಗೆ ಸ್ವಾಮಿಯೇ ಶರಣಮಯ್ಯಪ್ಪ. ಪಂಪೆಯಲ್ಲಿ ಬಟ್ಟೆ ಬಿಟ್ಟರೆ ಪಾಪ ಬರುವುದು, ಜೊತೆಗೆ ಯಾವುದೇ ಪುಣ್ಯ ಬರೋದಿಲ್ಲ ಸ್ವಾಮಿ. ನಿಮಗೆ ಕಷ್ಟ ಗೊತ್ತು, ಪಂಪೆಯಲ್ಲಿ ನಾವು ಸ್ನಾನ ಮಾಡಿದ ಒದ್ದೆ ಬಟ್ಟೆಗಳನ್ನು ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಭಾರ ಇದೆ ಅಂತ ಅನಿಸಿದ್ರೆ ಅಲ್ಲಿ ಕ್ಲಾಕ್ ರೂಮ್ ಇದೆ. ಕ್ಲಾಕ್ ರೂಮ್ನಲ್ಲಿ ಎಲ್ಲರ ಬಟ್ಟೆಗಳನ್ನು ಒಟ್ಟಿಗೆ ಹಾಕಿ ಆ ಕ್ಲಾಕ್ ಒಂದು ಕವರಲ್ಲಿ ಹಾಕಿ ಒಂದು ಬ್ಯಾಗಲ್ಲಿ ಹಾಕಿ ಅದರಲ್ಲಿ ಇಟ್ಟು ಮತ್ತೆ ಯಾತ್ರೆಯನ್ನು ಮುಗಿಸಿ ಬರಬೇಕಾದ್ರೆ ತಂದು ಅವರವರ ಬಟ್ಟೆಗಳನ್ನು ತೆಗೆದುಕೊಂಡು ನಿಮ್ಮ ಮನೆಗೆ ಹೋಗಿ ಪ್ರತಿ ವರ್ಷವೂ ಅದೇ ಬಟ್ಟೆಯನ್ನು ಬಳಸಿ. ಯಾಕೆಂದರೆ ಈ ವಸ್ತ್ರದಲ್ಲಿ ಆ ಭಗವಂತನಿದ್ದಾನೆ ಎಂದು ನಿಮಗೆ ಈ ವಸ್ತ್ರವನ್ನು ಕಂಡಾಕ್ಷಣ ಎಲ್ಲರೂ ಕೈ ಮುಗಿತಾರೆ ಅಂದರೆ ಅದು ನಿಮಗಾಗಿ ಅಲ್ಲ, ನಿಮ್ಮೊಳಗಿರುವಂತಹ ಆ ಅಯ್ಯಪ್ಪನಿಗಾಗಿ, ನೀವು ಧರಿಸಿರುವಂತಹ ಮಾಲೆಯಲ್ಲಿರುವಂತಹ ಅಯ್ಯಪ್ಪನಿಗಾಗಿ. ಏನಪ್ಪ ನಾನು ಹೋಗ್ತಾ ಇದ್ರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅಂತ ನೀವು ಅಹಮ್ಮಿಂದ ಬೀಗಿದ್ರೆ ಖಂಡಿತವಾಗಿ ನೀವು ಎಡವಿದಂತೆ. ಆ ಭಗವಂತನಿಗಾಗಿ, ಆ ಭಗವಂತನ ಆ ಒಂದು ವ್ರತಾಚರಣೆಯಲ್ಲಿರುವಂತಹ ಆ ಭಗವಂತನಿಗಾಗಿ ನಿಮಗೆ ಸ್ವಾಮಿ ಶರಣಂ ಹೇಳ್ತಾ ಇದ್ದಾರೆ. ಆ ಸ್ವಾಮಿ ಶರಣಂ ಎಲ್ಲವೂ ಆ ಸ್ವಾಮಿ ಅಯ್ಯಪ್ಪನಿಗೆ ಸಮರ್ಪಣೆ. ಪಂಪೆಯಲ್ಲಿ ಬಟ್ಟೆಗಳನ್ನು ಬಿಡಬೇಡಿ ಮತ್ತು ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಯಾರು ಅತಿ ಹೆಚ್ಚಾಗಿ ಬಳಸಬೇಡಿ. ಏನಪ್ಪ ಇವರು ವಿಡಿಯೋ ಮಾಡಿ ಮೊಬೈಲಲ್ಲೇ ತಿಳಿಸ್ತಾ ಇದ್ದಾರೆ ಅಂದರೆ ಈ ಅನಿವಾರ್ಯ ಪರಿಸ್ಥಿತಿ ಸ್ವಾಮಿ, ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಕಾರಣದಿಂದ ಈ ಅನಿವಾರ್ಯವಾಗಿ ವಿಡಿಯೋವನ್ನು ತಿಳಿಸ್ತಾ ಇದ್ದೀವಿ. ವಿಡಿಯೋಗಳನ್ನು ನೋಡಿದ ನಂತರವೂ ಕೂಡ ತಾವು ಯಾವುದೇ ಕಾರಣಕ್ಕೂ ಮೊಬೈಲ್ಗಳನ್ನು ಅತಿ ಹೆಚ್ಚಾಗಿ ಬಳಸಬೇಡಿ. ಮತ್ತು ಮನೆಯಿಂದ ಹೊರಡುವ ಮೊದಲೇ ಎಲ್ಲ ನಿಮ್ಮ ಒಂದು ಬಂಧು ಮಿತ್ರರಿಗೆ, ಕುಟುಂಬಸ್ಥರಿಗೆ ತಿಳಿಸ್ಬಿಡಿ, ಸ್ವಾಮಿ ನಾನು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವಾಗಿ ಇರುಮುಡಿಯನ್ನು ಆ ಭಗವಂತನಿಗೆ ಅರ್ಪಿಸುವವರೆಗೂ ಕೂಡ ನನಗೆ ಯಾವುದೇ ಅನವಶ್ಯಕ ಕಾರ್ಯಗಳನ್ನು ಮಾಡಬೇಡಿ. ನಾನು ನಿಮಗೆ ಆ ಭಗವಂತನನ್ನು ಕಂಡ ನಂತರ, ಇರುಮುಡಿ ಬಿಚ್ಚಿದ ನಂತರ, ತುಪ್ಪದ ಅಭಿಷೇಕದ ನಂತರ ಕರೆ ಮಾಡಿ ನಿಮ್ಮ ಜೊತೆ ಮಾತನಾಡುತ್ತೇನೆ ಎಂಬ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲಿ ಅನವಶ್ಯಕವಾದ ಕರೆಗಳಿಗೆ ಉತ್ತರವನ್ನು ಕೊಟ್ಟು ಮೊಬೈಲ್ಗಳನ್ನು ಹೆಚ್ಚಾಗಿ ರೀಲ್ಸ್ ನೋಡೋದಾಗಲಿ ಅಂತಹ ಒಂದು ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಡಿ. ಮತ್ತು ಪಂಪಾ ಗಣಪತಿಯಿಂದ ಆ ಒಂದು ಶಬರಿಮಲೆ ಯಾತ್ರೆಯನ್ನು, ಆ ಒಂದು ಬೆಟ್ಟವನ್ನು ಹತ್ತುವಂತಹ ಚಿಕ್ಕ ಪಾದದ ಹಾದಿಯಲ್ಲೂ ಕೂಡ ಮೊದಲಿಗೆ ಆ ಒಂದು ಪಂಪಾ ಗಣಪತಿಯ ಬಳಿ ಇರುವಂತಹ ಪೊಲೀಸ್ ಚೆಕ್ ಪೋಸ್ಟ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಆನ್ಲೈನ್ ಟಿಕೆಟನ್ನು ಒಂದು ಪ್ರಿಂಟೌಟನ್ನು ತೆಗೆದುಕೊಳ್ಳಿ. 10 ಜನರು ಹೋಗಿದರೆ 10 ಜನದ್ದು ಆನ್ಲೈನ್ ಟಿಕೆಟನ್ನು ಒಂದು ಕಡೆ ಇಟ್ಕೊಂಡು ಅವರ ಕೆಳಗಡೆ ಒಬ್ಬೊಬ್ಬರದ ಕೆಳಗೆ ಆಧಾರ್ ಕಾರ್ಡನ್ನು ಕೊಟ್ಟು ಯಾರೋ ಒಬ್ಬರು ಹೋಗಿ ಸ್ವಾಮಿ ನಾವು 10 ಜನ ಇದ್ದೀವಿ ಅಂತ ಕೊಟ್ಟರೆ ಸ್ಕ್ಯಾನ್ ಮಾಡಿ ಎಲ್ಲ ಕೊಡ್ತಾರೆ. ಹತ್ತುವಾಗಲೂ ಕೂಡ ತಾವು ನಿಧಾನವಾಗಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ 10 ನಿಮಿಷ ಹತ್ತಿದ್ರೆ ಒಂದು 5 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ BP ಮತ್ತು ಇನ್ನಿತರ ಒಂದು ಶುಗರ್ ಮತ್ತು ಆ ಹೃದಯಕ್ಕೆ ಸಂಬಂಧ ಕಾಯಿಲೆಗಳಿರುತ್ತೆ ಅವರು ಬಹಳ ಜೋಪಾನವಾಗಿ ನಿಧಾನವಾಗಿ 2 ಗಂಟೆಗೆ ಹತ್ತಿಬಿಡಬೇಕು ನಾನು ಅಂತ ಒಂದು ಟಾರ್ಗೆಟನ್ನು ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಆ ಭಗವಂತ ನಿಮಗಾಗಿ ಅಲ್ಲಿ ಕಾಯ್ತಾ ಕೂತಿದ್ದಾರೆ. ಆ ಭಗವಂತನನ್ನು ಕಾಣಲಿಕ್ಕೆ ತಾವು ಎರಿಮಲೆಯಿಂದಲೇ ಮತ್ತು ನಿಮ್ಮ ಯಾತ್ರೆಯ ಪ್ರಾರಂಭ ವ್ರತಾಚರಣೆಯಿಂದಲೇ ನಿಮ್ಮೊಡನೆ ಭಗವಂತ ಇದ್ದಾನೆ. ಆ ಭಗವಂತನನ್ನು ಕಂಡು ಪುನೀತರಾಗಿ ಯಾರೊಬ್ಬರು ಆತುರ ಪಟ್ಟುಕೊಳ್ಬೇಡಿ. ಮತ್ತು ಸ್ವಾಮಿ ಆ ದೊಡ್ಡ ಪಾದದಲ್ಲಿ ಹೋಗೋ ಕೂಡ ನಾನು ನೋಡಿದ್ದೀನಿ, ಸ್ವಾಮಿ ಪಾದ ಅಂತ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಪಾಪ ಯಾರೋ ವಯೋವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ, ಸ್ವಾಮಿ ಪಾದ ಅಂತ ನನಗೆ ವಯಸ್ಸಿದೆ ಅಂತ ಓಡ್ಬಿಡೋದು, ಅದೆಲ್ಲ ಮಾಡಬೇಡಿ. ನಿಧಾನವೇ ಪ್ರಧಾನ. ನಿಧಾನವನ್ನು ಕಲಿಯಬೇಕಾದ್ದೇ ಆ ಶಬರಿಮಲೆಯ ವ್ರತಾಚರಣೆಯ ಪ್ರಮುಖವಾದ ಮೊದಲ ದೊಡ್ಡ ಅಂಶ. ಆ ನಿಧಾನವನ್ನು ನೀವು ಕಲಿತರೆ ಎಲ್ಲವೂ ಕೂಡ ನಿಮಗೆ ಬರುತ್ತೆ. ಸಂಯಮ, ಸಹನೆ ಮತ್ತು ನಿಧಾನ, ಶ್ರದ್ಧೆ ಮತ್ತು ಆ ಒಂದು ಸಂಯಮ, ಆ ಸಹನೆ, ಆ ಎರಡನ್ನು ನಾವು ಅಳವಡಿಸ್ಕೊಂಡಾಗ ಎಲ್ಲವೂ ನಮಗೆ ಬರುತ್ತೆ. ಅದನ್ನು ಅಳವಡಿಸ್ಕೊಳ್ಳೋಣ. ಮತ್ತು ಆ ಒಂದು ಆ ಚಿಕ್ಕ ಪಾದದ ಹಾದಿಯಲ್ಲಿ ಹತ್ತಬೇಕಾದ್ರೆ ಅಲ್ಲಿ ನಿಮಗೆ ಮೆಡಿಕೇಟೆಡ್ ವಾಟರ್ ಇರುತ್ತೆ. ಆ ವಾಟರ್ಗಳನ್ನು ಕುಡಿದು ನಿಧಾನವಾಗಿ ಬೆಟ್ಟವನ್ನು ಹತ್ತಿ ಇರುಮುಡಿಯನ್ನು ಎಲ್ಲೆಂದರಲ್ಲಿ ಇಟ್ಟು ನೀವು ಬೇರೆ ಏನು ಕೆಲಸಗಳಿಗೆ ಪ್ರಯತ್ನ ಮಾಡಬೇಡಿ. ತಮಗೆ ಅತ್ಯವಶ್ಯಕವಾಗಿ ಅವಸರವಾಗಿ ಏನಾದರೂ ಆ ಒಂದು ವಾಶ್ರೂಮ್ಗೆ ಹೋಗಬೇಕು ಅಂದರೆ ನಿಮ್ಮ ಗುರುಸ್ವಾಮಿಗಳಿಂದ ಇರುಮುಡಿಯನ್ನು ಇಳಿಸಿ ವಾಶ್ರೂಮ್ಗೆ ಹೋಗಿ ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದುಕೊಂಡು ಮತ್ತೆ ಅವರಿಂದ ಆ ಒಂದು ಇರುಮುಡಿಯನ್ನು ಶಿರದ ಮೇಲೆ ಇಟ್ಕೊಂಡು ಮತ್ತೆ ಆ ಬೆಟ್ಟವನ್ನು ಹತ್ತಲು ಪ್ರಾರಂಭ ಮಾಡಿ. ನಡಪಂದಲ್ಲಿ ಬಂದಾಗಲೂ ಕೂಡ ನಾನು ಸ್ವಾಮಿ ಆ ಲೈನ್ಗೆ ಓಡ್ಬಿಡ್ತೀನಿ, ನಾನು ಬೇಗ ಓಡ್ಬಿಡ್ತೀನಿ, ನಾನು ಅಯ್ಯಪ್ಪನ ನೋಡ್ಬಿಡ್ತೀನಿ ಅಂತ ನಿಮ್ಮ ತಂಡವನ್ನು ಬಿಟ್ಟು ಹೋಗಿ ಅವರಿಗೆ ಪೇಚಿಗೆ ಸಿಗಿಸುವಂತಹ ಒಂದು ಕೆಲಸ ಮಾಡಬೇಡಿ. ಅಲ್ಲಿ ನೆಟ್ವರ್ಕ್ ಸಿಗುತ್ತೋ ಇಲ್ಲ ಮೊಬೈಲ್ ಬ್ಯಾಟ್ರಿ ಆಫ್ ಆಗಿರುತ್ತೋ ಅಂತಹ ಒಂದು ಕಾರ್ಯಕ್ರಮಗಳಿಗೆ ತಾವು ಯಾರೂ ಕೈ ಚಾಚದೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ಹೋಗದೆ ಎಲ್ಲರ ಜೊತೆಯಲ್ಲೂ ಹೋಗಿ ಸಂಯಮ ಸರಳತೆಯಿಂದ ಮೆಟ್ಟಲನ್ನು ಹತ್ತಬೇಕಾದರೂ ಕೂಡ ಸ್ವಾಮಿ ನಾನು ತಳ್ಳಿಬಿಡ್ತೀನಿ, ನಾನು ಹೋಗ್ಬಿಡ್ತೀನಿ, ಭಗವಂತನ ಫಸ್ಟ್ ನೋಡ್ಬಿಡ್ತೀನಿ ಅನ್ನೋ ಒಂದು ಯಾವುದೇ ಕಾರಣ ಮಾಡಬೇಡಿ. ನಿಮ್ಮಂತೆ ಎಲ್ಲರೂ ಬಂದಿರ್ತಾರೆ. ಈ ವಿಚಾರ ಎಲ್ಲರೂ ಅನ್ವಯಿಸ್ಕೊಂಡಾಗ ಅಲ್ಲಿ
ಆ ಪೊಲೀಸ್ನವ್ರಿಗೂ ಕೂಡ ಆ ಒಂದು ಕೆಲಸ ಕಡಿಮೆ ಆಗುತ್ತೆ. ನಿಮ್ಮ ತಂಡಕ್ಕೆ ನೀವೇ ಒಂದು ಬೇಲಿಯ ರೂಪದಲ್ಲಿ ಹಾಕ್ಕೊಂಡು ಮಕ್ಕಳನ್ನು ಮಧ್ಯದಲ್ಲಿ ಇಟ್ಕೊಂಡು, ವಯೋವೃದ್ಧರನ್ನ ಮಕ್ಕಳನ್ನೇ ಮಧ್ಯದಲ್ಲಿ ಇಟ್ಕೊಂಡು ತಾವೇ ಅವರಿಗೆ ಒಂದು ಅಡ್ಡಗೋಡೆಯಾಗಿ ನಿಲ್ಲಿಸ್ಕೊಂಡು ಅವರಿಗೆ ರಕ್ಷಣೆಯನ್ನು ಕೊಟ್ಕೊಂಡು ಆ ಒಂದು ಸೂಕ್ತವಾದ ಈ ಒಂದು ಕಾಲಘಟ್ಟದಲ್ಲಿ ಅತಿ ಹೆಚ್ಚಾಗಿ ಅಲ್ಲಿ ಒಂದು ಭಕ್ತರ ದಟ್ಟಣೆ ಇರೋದ್ರಿಂದ ಕೆಲವೊಂದು ತೊಂದರೆಗಳು ಬರುವ ಸಾಧ್ಯತೆ ಇದೆ. ಅದನ್ನು ನಿವಾರಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಎಲ್ಲರೂ ಒಂದೊಂದು ಬಾಟಲ್ಗಳನ್ನು ನೀರನ್ನು ತಮ್ಮ ಸೈಡ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನಿಂಬಾವಳಿ ಪೆಪ್ರಮೆಂಟ್ಗಳನ್ನ ಇಟ್ಕೊಳ್ಳಿ, ಅಥವಾ ಕೆಲವೊಂದು ಗ್ಲೂಕೋಸ್ ಪೌಡರ್ಗಳನ್ನ ಇಟ್ಕೊಳ್ಳಿ, ಅಥವಾ ಈ ಒಂದು ಎಲೆಕ್ಟ್ರಾಲ್ ಪೌಡರ್ ಅಂತ ಬರುತ್ತೆ, ಅದನ್ನು ದಯವಿಟ್ಟು ಇಟ್ಕೊಳ್ಳಿ. ತಮ್ಮ ಔಷಧಗಳನ್ನು ದಯಮಾಡಿ ತಮಗೆ ಬೇಕಾದ ಔಷಧಗಳನ್ನು 2-3 ದಿನಕ್ಕೆ ಆಗೋಂಥದ್ದನ್ನು ಖಂಡಿತವಾಗಿ ಸೈಡ್ ಬ್ಯಾಗಲ್ಲಿ ಇಟ್ಕೊಂಡು, ಮತ್ತು ಮೊಬೈಲ್ಗಳನ್ನು ಕವರ್ಗಳಲ್ಲಾಗಿ ಇಟ್ಕೊಳ್ಳಿ. ಮತ್ತು ಹಣ ಮತ್ತು ಮೊಬೈಲ್ಗಳನ್ನು ಬಹಳ ಜಾಗರೂಕತೆಯಿಂದ ತಾವು ಇಟ್ಕೋಬೇಕು. ಹೆಚ್ಚಾಗಿ ಹಣವನ್ನು ದಯವಿಟ್ಟು ಕೊಂಡೋಗಬೇಡಿ. ಎಲ್ಲರಲ್ಲೂ ತಾವು ಸ್ವಲ್ಪ ಹಣವನ್ನು ಶೇರ್ ಮಾಡಿ ಇಟ್ಕೊಳ್ಳೋದು ಉತ್ತಮ. ಯಾಕೆ ಅಂದರೆ ಎಲ್ಲರಲ್ಲೂ ಇದ್ದಾಗ ಅದು ಒಂದು ಇದಾಗುತ್ತೆ. ಮತ್ತು ಪ್ರಸಾದವನ್ನು ಕೊಂಡೋಗಬೇಕಾದ್ರೂ ಕೂಡ ಯಾವುದೋ ಆತುರವಾಗಿ ಮಾಡಬೇಡಿ. ಮತ್ತು ಆ ಭಗವಂತನನ್ನು ಕಂಡ ನಂತರ ನನ್ನ ಯಾತ್ರೆ ಮುಗಿದೋಯ್ತು ಅಂತ ಅನ್ಬೇಡಿ. ಗುರುಸ್ವಾಮಿಗಳು ಇರುಮುಡಿ ಬಿಚ್ಕೋತಾರೆ ಸ್ವಾಮಿ, ನಾವು ಹೋಗೋಣ, ಅಲ್ಲಿ ಇಡ್ಲಿ ಚೆನ್ನಾಗಿದೆ ಸ್ವಾಮಿ, ಅಲ್ಲಿ ಶಾವಿಗೆ ಬಾತ್ ಇದೆ ಸ್ವಾಮಿ, ಅಲ್ಲಿ ಹೋಟ್ಲಲ್ಲಿ ವಡೆ ಆಗ್ತಾಯಿದ್ರು ಸ್ವಾಮಿ, ನಾನು ತಿನ್ಕೊಬರ್ತೀನಿ ಅನ್ಬೇಡಿ. ಇರುಮುಡಿ ಬಿಚ್ಚಿ ನಿಮ್ಮ ಹೊಟ್ಟೆ ಹಸಿವು ಸಹಜ, ಅದು ಬೇಕು. ಆದರೆ ನೀವು ಬಂದಿರುವುದು ಆ ಶಬರಿಮಲೆ ಯಾತ್ರೆಗೆ. ಆ ಇರುಮುಡಿಯನ್ನು ಬಿಚ್ಚಿ ಗುರುಸ್ವಾಮಿಗಳು ಏನು ಮಾಡ್ತಾರೆ, ಅವರಿಗೆ ನಾವು ಏನು ಸಹಕಾರ ಮಾಡ್ಬೋದು ಅನ್ನೋದನ್ನು ಅವ್ರಿಗೂ ಬಿಡಿ. ಎಲ್ಲ ಗುರುಸ್ವಾಮಿಗಳು ಮಾಡ್ಕೊಳ್ತಾರೆ ಸ್ವಾಮಿ, ನಾವೇನಕ್ಕೆ ನಮ್ದು ಆಗೋದು ಸ್ವಾಮಿ, ದುಡ್ಡು ಕೊಟ್ಟಿದ್ದೀವಲ್ಲ ಸ್ವಾಮಿ, ಮಾಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಯಾರೊಬ್ಬರು ಆಡಬೇಡಿ. ಗುರುಸ್ವಾಮಿಗಳಾದವರು ನಿಮ್ಮನ್ನು ಕರೆದುಕೊಂಡು ಹೋಗಿರ್ತಾರೆ. ಅವರನ್ನು ಮತ್ತು ಆ ಒಂದು ಶಬರಿಮಲೆ ಯಾತ್ರೆಯನ್ನು ಸದುಪಯೋಗಪಡಿಸಿಕೊಂಡು ಆ ಭಗವಂತನನ್ನು ಕಂಡು ಪುನೀತರಾಗಿ. ಸ್ವಾಮಿ ಶರಣಂ. ಆ ಇರುಮುಡಿಯನ್ನು ಬಿಚ್ಚಿದ ನಂತರ ನಿಮ್ಮ ಗುರುಸ್ವಾಮಿಗಳು ಏನೇನು ಹೇಳ್ತಾರೋ ಅದನ್ನೇ ಮಾಡಿ. ಮತ್ತು ಆ ತುಪ್ಪ ತುಂಬಿದ ತೆಂಗಿನಕಾಯನ್ನು ಹೊಡೆದ ನಂತರ ತುಪ್ಪವನ್ನು ಒಂದು ಕ್ಯಾನ್ಗೆ ಹಾಕ್ಕೊಳ್ತೀರಾ. ಆ ಕಾಯಿಗಳನ್ನು ಎಲ್ಲಂದ್ರಲ್ಲಿ ಎಸೆಯೋದು ಅದೆಲ್ಲ ಮಾಡಬೇಡಿ. ಅದನ್ನು ಅಗ್ನಿ ಹೊಂಡಕ್ಕೆ ಸಮರ್ಪಿಸಬೇಕು. ಆ ಕಾರ್ಯವನ್ನು ಮಾಡಿ ಇರುಮಡಿಯಲ್ಲಿರುವಂತಹ ಆ ಅನ್ನದಾನ ಪ್ರಭುವಿನ ಹೆಸರುಗಳಲ್ಲಿರುವಂತಹ ಆ ಅಕ್ಕಿಯನ್ನು ಅನ್ನದಾನಕ್ಕಾಗಿ ಅಲ್ಲಿ ಯಾವುದೇ ವ್ಯವಸ್ಥೆ ಇರುತ್ತೆ ಅಲ್ಲಿ ಮಾತ್ರ ಹಾಕಿ. ಪನ್ನೀರನ್ನು ದಯವಿಟ್ಟು ತೆಗೆದುಕೊಂಡು ಹೋಗಬೇಡಿ ಅಂತ ಆ ತಂತ್ರಿಗಳು ಹೇಳಿದ್ದಾರೆ. ತೆಗೆದುಕೊಂಡು ಹೋಗೋದು, ಅಲ್ಲಿ ಏನೋ ಪ್ರೋಕ್ಷಣೆ ಮಾಡೋದು, ಆ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಅಲ್ಲಲ್ಲಿ ಬೆಸೆಯೋದು, ಆ ಪ್ರಾಣಿಗಳಿಗೆ ಒಂದು ರಾಶಿ ಆ ಒಂದು ಏನು ಆ ಒಂದು ಕಸದ ತೊಟ್ಟಿಯ ರೀತಿ ನಾವು ಅಕ್ಕಿಯನ್ನು ತೊಳ್ಕೊಂಡು ಹೋಗಬೇಕು. ಅಥವಾ ವಿಶೇಷವಾಗಿ ಆ ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಒಂದು ರೆಡಿಮೇಡ್ ಇರುಮುಡಿ ಪ್ಯಾಕ್ ಅನ್ನೋದು ಮಾಡ್ತಾರೆ. ಅದರಲ್ಲಿ ಅಯ್ಯಪ್ಪನ ಭಾವಚಿತ್ರವನ್ನು ಹಾಕಿರ್ತಾರೆ. ಆ ಭಾವಚಿತ್ರವನ್ನು ಕೂಡ ತುಳ್ಕೊಂಡು ಓಡಾಡಬೇಕು. ಆ ಅಯ್ಯಪ್ಪ ಇಲ್ದಿರೋ ಸ್ಥಳ ಯಾವುದೂ ಇಲ್ಲ. ಆದರೆ ಕಂಡು ಕೂಡ ಆ ಭಾವಚಿತ್ರದ ಮೇಲೆ ಫೋಟೋವನ್ನು ಮೇಲೆ ಕಾಲಿಡಬೇಕು ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಬೇಕು. ಅಂತಹ ಒಂದು ಕಾರ್ಯಗಳನ್ನು ದಯವಿಟ್ಟು ಯಾರು ಮಾಡಬೇಡಿ. ಗುರುಸ್ವಾಮಿಗಳಾದವರು ಪ್ಲಾಸ್ಟಿಕ್ ಮುಕ್ತ ಇರುಮುಡಿಯನ್ನು ದಯಮಾಡಿ ತೆಗೆದುಕೊಂಡು ಹೋಗಿ. ಈಗಾಗಲೇ ಹೇಳಿದ್ದೀನಿ, ಪ್ಲಾಸ್ಟಿಕ್ಕನ್ನು ದಯಮಾಡಿ ಕೊಂಡೊಯ್ಯಬೇಡಿ. ಇರುಮುಡಿಯಲ್ಲಿ ತಾವೇ ಸ್ವಂತ ಬಟ್ಟೆಯಲ್ಲಿ ಪ್ಯಾಕ್ ಮಾಡಿ ಅದನ್ನು ಮತ್ತೆ ಕ್ಲೀನಾಗಿ 2 ಗಂಟೆನ 1 ಗಂಟೆ ಮಾಡಿಕೊಂಡು ಪ್ರಸಾದವನ್ನು ಕಟ್ಟಿಕೊಂಡು ನಿಮ್ಮ ಮನೆ ಹತ್ರ ಬನ್ನಿ. ಮತ್ತು ಆತುರವಾಗಿ ಶಬರಿಮಲೆ ಯಾತ್ರೆಯನ್ನು ಸ್ವಾಮಿ, ನಂದು ಇರುಮುಡಿ ಆಯಿತು, ನಂದು ದರ್ಶನ ಆಯಿತು, ನಾವೀಗ ಕನ್ಯಾಕುಮಾರಿಗೆ ಹೋಗೋಣ ಸ್ವಾಮಿ, ತ್ರಿವೇಂದ್ರಂಗೆ ಹೋಗೋಣ ಸ್ವಾಮಿ, ಇನ್ನೇನು ಟೈಮ್ ಆಯ್ತಲ್ಲ ಸ್ವಾಮಿ, ನಾನು ಇಳಿದು ಹೋಗಿರ್ತೀನಿ, ನೀವು ಮಾಡಿಸ್ಕೊಂಡು ಬಂದ್ಬಿಡಿ ಸ್ವಾಮಿ, ನಾನು ತಿಂಡಿ ತಿನ್ಕೊಂಡು ಗಾಡಿ ಹತ್ರ ಹೋಗಿರ್ತೀನಿ, ನೀವು ಬಂದ್ಬಿಡಿ ಸ್ವಾಮಿ. ನಿಮ್ಮ ಗುರುಸ್ವಾಮಿಗಳೇ ಏನಾದರೂ ಆದೇಶ ಕೊಟ್ಟು ಸ್ವಾಮಿ ನೀವು ಹೋಗಿ ಆ ಕೆಲಸ ಮಾಡ್ತಾಯಿರಿ, ಅಡುಗೆ ಮಾಡ್ತಾಯಿರಿ ಅಂತ ಏನಾದರೂ ಸೂಚನೆ ಕೊಟ್ಟರೆ ಯಾರಿಬ್ಬರು ನಿಧಾನಕ್ಕೆ ಇಳಿದು ಹೋಗಿ. ಬರಬೇಕಾದ್ರೂ ಅಷ್ಟೇ ನಿಧಾನವಾಗಿ ಬನ್ನಿ. ಮತ್ತು ಶಬರಿಮಲೆಯಲ್ಲಿ ಆ ಧರ್ಮಶಾಸ್ತ್ರನನ್ನು ದರ್ಶಿಸಿದ ನಂತರ ಅಲ್ಲಿ ಬಹಳಷ್ಟು ದೈವಿಕವಾದ ತಾಣಗಳಿದೆ. ಅದನ್ನೆಲ್ಲ ಕೂಡ ದರ್ಶಿಸಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ. ಅವುಗಳಲ್ಲಿ ಬಹುಮುಖ್ಯವಾದ್ದು ಮಣಿಮಂಟಪ, ಆ ಸ್ವಾಮಿ ಅಯ್ಯಪ್ಪನ ಆ ಮತ್ತೊಂದು ಅವತಾರವಾದಂತಹ ಆರ್ಯ ಕೇರಳ ವರ್ಮನ್ ಆ ಒಂದು ಧಾನ್ಯಾಸಕ್ತನಾಗಿರುವಂತಹ ಆ ವರ್ಷದ 6 ದಿನಗಳು ಮಾತ್ರ ತೆರೆಯುವಂತಹ ಮಣಿಮಂಟಪದಲ್ಲಿ ಆ ಭಗವಂತನನ್ನು ಕಂಡು ಪುನೀತರಾಗಿ ಅಲ್ಲಿ ಧ್ಯಾನ ಮಾಡಿ ಕೆಲ ಶ್ರಮಣಗಳು. ಮತ್ತು ಆ ಮಧುರೆ ಮೀನಾಕ್ಷಿ ಸ್ವರೂಪಿಣಿಯಾದ ಮಾಳಿಗೆಪುರ ತಮ್ಮನಿಗೆ ನಮಿಸಿ ಆ ಭಗವತಿಯ ಆಶೀರ್ವಾದವನ್ನು ಪಡೆಯಿರಿ, ನಾಗರಾಜರ ಆಶೀರ್ವಾದ ಪಡೆಯಿರಿ. ಅದೇ ರೀತಿ ಅಲ್ಲಿ ನವಗ್ರಹಗಳಿದೆ ಮತ್ತು ಅಲ್ಲಿ ಒಂದು ವಾದ್ಯಗಳನ್ನು ಇಟ್ಕೊಂಡು ಹಾಡು ಹೇಳ್ತಾ ಇರ್ತಾರೆ, ಪಡಗೊಟ್ಟಿ ಪಾಟು ಅಂತ ಹೇಳ್ತಾರೆ. ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಎಲ್ಲ ಶಬರಿಮಲೆಯಲ್ಲಿ ಕೇವಲ ನಾವು ನಮ್ಮ ಯಾತ್ರೆಯನ್ನು ಕೇವಲ ಆ ಭಗವಂತನನ್ನು ಕಂಡ ನಂತರ ಮುಗಿದೋಯ್ತು ಅಂತ ಅನ್ಕೋಬಾರ್ದು. ನಿಮ್ಮ ಮನೆಯವರೆಗೂ ಬರುವ ಕೂಡ ನೀವು ವ್ರತಾನುಷ್ಠಾನಾಗಿ ವ್ರತದ ಆಚರಣೆಯಲ್ಲಿ ಹೇಗಿರ್ತೀರೋ ಹಾಗೇ ಇದ್ದು ಮತ್ತೆ ಭಗವಂತನನ್ನು ದರ್ಶಿಸಿ ಬರುವಾಗಲೂ ಕೂಡ ಶರಣಘೋಷವನ್ನು ಸ್ವಾಮಿ ನಮ್ದು ಆಗೋಯ್ತಲ್ಲ,
ಈಗ ನಾವು ಬೇರೆ ವಿಚಾರಗಳನ್ನು ಚರ್ಚೆ ಮಾಡೋಣ. ಆ ಬೀಚ್ ಹತ್ರ ಹೋಗೋಣ, ಅಲ್ಲಿ ಫಾಲ್ಸ್ ಚೆನ್ನಾಗಿದೆ ಸ್ವಾಮಿ, ಆ ಫಿಲಮ್ ರಿಲೀಸ್ ಆಗ್ತದೆ ಸ್ವಾಮಿ ನಾಳಿದ್ದು ಅನ್ನೋ ಚರ್ಚೆ ಬೇಡ. ಆ ಕ್ರಿಕೆಟ್ ಸ್ವಾಮಿ ಅವರು ಏನು ಸೆಂಚುರಿ ಹೊಡೆದಿದ್ದು ಸ್ವಾಮಿ ಅಂತ ವಿಚಾರಗಳೆಲ್ಲ ದಯವಿಟ್ಟು ಬಿಟ್ಟುಬಿಡಿ. ನೀವು ಬರಬೇಕಾದರೂ ಕೂಡ ಆ ಒಂದು ಭಕ್ತಿಯ ಮಾರ್ಗದಲ್ಲೇ ಬಂದು ನಿಮ್ಮ ಮನೆಗೆ ಬರುವವರೆಗೂ ಕೂಡ ಆ ನಂತರವೂ ಕೂಡ ಸನ್ಮಾರ್ಗದಲ್ಲಿ ನಡೆಯಬೇಕಾದ್ದು ಶಬರಿಮಲೆಯ ತತ್ವ. ಅದನ್ನು ತಿಳಿಸಲಿಕ್ಕಾಗಿಯೇ ಈ ವ್ರತ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ರತಾಚರಣೆಯನ್ನು ಮಾಡಿ. ಚಿಕ್ಕ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಹೋಗೋರು ದಯಮಾಡಿ ತಮ್ಮ ಒಂದು ಸೈಡ್ ಬ್ಯಾಗ್ನಲ್ಲಿ ಹಿರಿಯರನ್ನು ಕರ್ಕೊಂಡು ಹೋಗೋರು, ಅವರಿಗೆ ಯಾವುದೋ ಒಂದು ಉಪಯುಕ್ತವಾದಂತಹ ಸಾತ್ವಿಕವಾದ ಸ್ನ್ಯಾಕ್ಸ್ಗಳನ್ನು ದಯವಿಟ್ಟು ತೆಗೆದುಕೊಂಡು ಹೋಗಿ. ಆಹಾರ ಕ್ರಮಗಳು ಅಲ್ಲಿ ಆಹಾರ ದೊರಕೋದಿಲ್ಲ. ಕೆಲ ಸಮಯ ರಶ್ ಆದಾಗ ಕಳೆದ 2 ವರ್ಷಗಳಿಂದ ತಾವು ನೋಡ್ತಾ ಇದ್ದೀರಾ ಸ್ವಾಮಿ, ಬಹಳಷ್ಟು ಸ್ವಾಮಿಗಳು ಹಿಂತಿರುಗಿ ಬಂದಿದ್ದು ಇದೆ. ಅಂತಹ ಒಂದು ಪ್ರಸಂಗಗಳು ಈ ವರ್ಷ ಎದುರಾಗದಿರಲಿ. ಎಲ್ಲರಿಗೂ ಸುಸೂತ್ರವಾಗಿ ಆ ಸ್ವಾಮಿ ಅಯ್ಯಪ್ಪನ ದರ್ಶನವಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಈಡ್ಗಾಯನ್ನು ಹೊಡಿಬೇಕಾದ್ರೂ ಅಷ್ಟೇ ನಾನು ರಭಸವಾಗಿ ಹೊಡಿತೀನಿ ಅಂತ. ಅಲ್ಲಿ ಹೊಡಿಬೇಕಾದ್ರೆ ಸ್ವಾಮಿಗಳು ಪಾಪ ಕ್ಲೀನ್ ಮಾಡೋರು ಇರ್ತಾರೆ, ಅವರಲ್ಲಿ ತೆಂಗಿನಕಾಯಿಗಳನ್ನು ಇದು ಮಾಡೋರು ಇರ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ನಿಮ್ಮ ಭಕ್ತಿಯನ್ನು ತೋರ್ಪಡಿಸುವ ಒಂದು ರಭಸದಲ್ಲಿ ಈಡ್ಗಾಯ ಹೊಡೆಯೋದು ಅವರ ಶಿರಕ್ಕೆ ಎಷ್ಟು ಏಟುಗಳು ಬೀಳುತ್ತೋ ಗೊತ್ತಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ವ್ರತಾನುಷ್ಠಾನದಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ನಾವು ವ್ರತಾನುಷ್ಠಾನವನ್ನು ಮಾಡಬೇಕಾದ್ದು ಎಲ್ಲ ದೇವಾನುದೇವತೆಗಳು ತಿಳಿಸಿರುವಂತಹ ವಿಚಾರ. ಅದು ಶಬರಿಮಲೆಗೂ ಹೊರತುಪಡಿಸುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಪಂಪೆಯಲ್ಲಿ ಬಟ್ಟೆಗಳನ್ನು ಬಿಡಬೇಡಿ ಮತ್ತು ಪ್ಲಾಸ್ಟಿಕ್ಗಳ ಇರುಮುಡಿ ಬ್ಯಾಗ್ಗಳನ್ನೇ ಬಿಟ್ಟು ಬರ್ತಾರೆ ಸ್ವಾಮಿ. ಅದನ್ನು ಮುಂದಿನ ವರ್ಷ ದಯಮಾಡಿ ಬಳಸಿ ಸ್ವಾಮಿ. ಶುಚೀಭೂತವಾಗಿ ಇಟ್ಕೊಳ್ಳಿ ಸ್ವಾಮಿ. ಮಾಲೆಯನ್ನು ಎಲ್ಲೆಂದರಲ್ಲಿ ವಿಸರ್ಜನೆ ಮಾಡಲೇಬೇಡಿ. ನಿಮ್ಮ ಒಂದು ಮನೆಗೆ ಬರುವವರೆಗೂ ಕೂಡ ಕೊರಳಲ್ಲಿ ನಿಮ್ಮ ಮಾಲೆ ಇರಬೇಕು. ಮನೆಗೆ ಬಂದು ದೀಪವನ್ನು ನೋಡಿ ಆನಂತರ ಪ್ರಸಾದವನ್ನಿಟ್ಟು ಪೂಜೆಯನ್ನು ಮಾಡಿದ ನಂತರ ಕೆಲ ಸಮಯಗಳ ನಂತರ ಆ ರಾತ್ರಿಯ ಸಮಯವಾಗಿದ್ದರೆ ಖಂಡಿತವಾಗಿ ವಿಸರ್ಜನೆ ಮಾಡೋದಲ್ಲ. ಬೆಳಿಗ್ಗೆ ಬಂದು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಆ ಮಾಲೆ ವಿಸರ್ಜನೆ ಮಾಡಿ ಅದನ್ನು ಒಂದು ಭಸ್ಮದ ಚೀಲದಲ್ಲಿ ಇಟ್ಕೊಂಡು ಆ ಬದಕ್ಕೆ ಭಸ್ಮ ಹಾಕಿ ಗಂಟ ಹಾಕಿ ಇಟ್ಕೊಂಡು ಮುಂದಿನ ವರ್ಷವೂ ಕೂಡ ಅದೇ ಮಾಲೆಯನ್ನು ತಾವು ಬಳಸಬೇಕು. ಅದನ್ನು ಎಷ್ಟರ ಮಟ್ಟಿಗೆ ಗಟ್ಟಿ ಇದೆಯೋ ಅಥವಾ ಯಾವ ತಂತಿಗಳಿಗೆ ಬಿಟ್ಟಿದೆಯೋ ಎಂಬುದನ್ನು ಆಯಾ ಕಾಲಘಟ್ಟದಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ಸ್ವಾಮಿ. ಶಬರಿಮಲೆಯ ವ್ರತಾಚರಣೆಯ ನಿಯಮಗಳಲ್ಲಿ ಇಷ್ಟರ ವ್ರತಾಚರಣೆಯ ಜೊತೆಗೆ ಯಾತ್ರಾ ಕಾಲಘಟ್ಟದಲ್ಲಿ ಬಹಳ ಜೋಪಾನವಾಗಿ ತಮ್ಮ ಯಾತ್ರೆಯನ್ನು ಮಾಡಬೇಕು. ಅಲ್ಲಿ ಕಂಡಲ್ಲಿ ಏನೇನೋ ಮಾಡೋದು ಅದೆಲ್ಲ ದಯವಿಟ್ಟು ಏನೇನೋ ಮಾಡೋದು ಅಂದರೆ ಮಾತುಗಳ ಮೇಲೆ ಹಿಡಿತಾ ಇರಬೇಕು. ಶಬರಿಮಲೆ ಯಾತ್ರೆ ಅನ್ನೋದು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕಾಗಿರುವಂತಹ ಏಕೈಕವಾದ ಮಹೋನ್ನತವಾದ ಆ ಸ್ವಾಮಿ ಅಯ್ಯಪ್ಪ ಕರುಣಿಸಿರುವಂತಹ ವರ. ಆ ವರ ಈ 16/11/2025ರಿಂದ 27/12/2025 ಮಂಡಲ ಕಾಲ ಮತ್ತು 30/1/2025ರಿಂದ 19/1/2026 ಮಕರ ಸಂಕ್ರಮಣ ಕಾಲದವರೆಗೆ ಆ ಭಗವಂತನನ್ನು ದರ್ಶಿಸುವಂತಹ ಭಕ್ತಾದಿಗಳ ಪಾದಾರವಿಂದಗಳಿಗೆ ಮತ್ತೊಂದು ಮಹೋನ್ನತವಾದ ವಿಚಾರವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಕೇವಲ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಯಾತ್ರೆ ಮಾಡುವಂಥ ಯಾತ್ರಾರ್ಥಿಗಳು ಮಾತ್ರ ಮಂಡಲ ಕಾಲ ವ್ರತವನ್ನು ಆಚರಿಸಬೇಕೆಂಬ ನಿಯಮ ಅಲ್ಲ ಸ್ವಾಮಿ. ಶಬರಿಮಲೆ ಯಾತ್ರೆಯನ್ನು ಯಾವ ಕಾಲಘಟ್ಟದಲ್ಲೂ ಮಾಡಿದರೂ ಕೂಡ 48 ದಿನಗಳ ಕಾಲ ಮಂಡಲ ವ್ರತವನ್ನು ಮಾಡಲೇಬೇಕು ಸ್ವಾಮಿ. ನಾನು 48 ದಿನಗಳ ಕಾಲ ವ್ರತವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಈಗ ನನ್ನ ಒಂದು ಟೀಮನ್ನು ಕರ್ಕೊಂಡೋಗಿ ಇರುಮುಡಿ ತೋರಿಸ್ಕೊಂಬರ್ತೀನಿ ಸ್ವಾಮಿ. ನಾನು ವ್ರತದಲ್ಲೇ ಇದ್ದೀನಿ ಸ್ವಾಮಿ, ತೊಂದರೆ ಏನಿಲ್ಲ ಸ್ವಾಮಿ. ನಾನು ಇವತ್ತು ಮಾಲೆ ಹಾಕ್ಕೊಂಡಿದ್ದೀನಿ. ನನ್ನ ವ್ರತ ಕೊನೆ ಮಾಡಿಸೋದು ನಾನು ಜನವರಿ 20ಕ್ಕೆ. ನಾನು ಈಗ ಒಂದು ಸ್ವಾಮಿಗಳು ಕರ್ಕೊಂಡು ಹೋಗಿ ಬರ್ತೀನಿ. ಮತ್ತು ಡಿಸೆಂಬರ್ 1ನೇ ತಾರೀಕು ಒಂದು ಸ್ವಾಮಿಗಳು ಕರ್ಕೊಂಡು ಹೋಗ್ತೀನಿ. ಡಿಸೆಂಬರ್ 10ಕ್ಕೆ ಒಂದು ಕರ್ಕೊಂಡು ಹೋಗ್ತೀನಿ. ಆ ಥರ ಅಲ್ಲ ಸ್ವಾಮಿ. ನಿಮ್ಮ ವ್ರತ 48 ದಿನಗಳ ನಂತರವೇ ಇರುಮುಡಿಯನ್ನು ಕಟ್ಟಿಕೊಂಡು ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು. ಅದು ಆ ಭಗವಂತ ತಿಳಿಸಿರುವಂತಹ ಮಹೋನ್ನತವಾದ ವಿಚಾರ ಎಂದು ತಿಳಿಸುತ್ತಾ ಈ ಒಂದು ವಿಚಾರವನ್ನು ಬಹಳ ಸುದೀರ್ಘವಾಯಿತು ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ಬಹಳಷ್ಟು ವಿಚಾರಗಳನ್ನು ತಿಳಿಸೋದಿದೆ ಸ್ವಾಮಿ. ಅಲ್ಲಿ ಗಂಟೆಗಳನ್ನು ಕೀಳಬಾರದು, ಕಟ್ಟಿರುವ ಗಂಟೆಗಳನ್ನು ಕೀಳಬಾರದು, ಮತ್ತೆ ಬಹಳಷ್ಟು ವಿಚಾರಗಳು ಬಹಳಷ್ಟು ಈಗ ನೆನಪಿಗೆ ಬರ್ತಾ ಇದ್ರೆ ಬರ್ತಾನೆ ಇರುತ್ತೆ. ಆದರೆ ನಿಮಗೆ ಯಾವುದಾದ್ರೂ ಡೌಟ್ ಬಂದರೆ ಖಂಡಿತವಾಗಿ ಕಾಮೆಂಟ್ ಮೂಲಕ ಕೇಳಿ, ಅದಕ್ಕೆ ಉತ್ತರ ನೀಡುವ ಪ್ರಯತ್ನ, ನನಗೆ ಗೊತ್ತಿಲ್ಲ ಅಂದರೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಸ್ವಾಮಿ. ಸ್ವಾಮಿ ಶರಣಂ. ಎಲ್ಲರಿಗೂ ಮಂಡಲ ಕಾಲ, ಮಕರ ಕಾಲದಲ್ಲಿ ಆ ಭಗವಂತನ ಸುದೀರ್ಘವಾದ ಈ ಅವಧಿಯಲ್ಲಿ ಆ ಭಗವಂತನ ದರ್ಶನವಾಗುವುದಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿರುವಂತಹ ಆ ಮಣಿಕಂಠನನ್ನು ಕಾಣುವಂತಹ
ಮಹೋನ್ನತವಾದ ಅವಕಾಶವನ್ನು ಆ ದಯಾಮಯ ಶ್ರೀಧರ್ಮ ಶಾಸ್ತ್ರ ಕರುಣಿಸಲೆಂದು ಪ್ರಾರ್ಥಿಸುತ್ತಾ, ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಶಬರಿಮಲೆಯ ಯಾತ್ರಾ ಕಾಲದಲ್ಲಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎಂಬ ತಿಳಿಸುವ ಈ ವಿಚಾರದಲ್ಲಿ ಅಲ್ಪ ಮತಿಗೆ ತೋಚಿದಷ್ಟು ಈ ಒಂದು ಕಾಲಘಟ್ಟದಲ್ಲಿ ಏನು ತೋಚಿಸ್ತೋ ಅಷ್ಟು ತಿಳಿಸಿದೆ ಸ್ವಾಮಿ. ಇನ್ನೂ ಬಹಳಷ್ಟು ವಿಚಾರಗಳು ಖಂಡಿತ ಇದೆ, ಅದರ ಆಳ ಬಲ್ಲವರಿಲ್ಲ ಎಂದು ತಿಳಿಸುತ್ತಾ ಮತ್ತೆ ನಿಮಗೆ ಸ್ವಾಮಿ ಶರಣಂ. ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆಗೆ 1 ಮಂಡಲ ಕಾಲ ವ್ರತ ಕಡ್ಡಾಯ ಸ್ವಾಮಿ. ಸ್ವಾಮಿ ಶರಣಂ.